Dear students, in the subject Financial Accounting 1, we are discussing royalty accounts. In this class, let us solve one more problem on preparation of a royalty chart. Here is a problem. Please observe the problem. A coal company took a mine on lease from Naveen of a royalty of rupees 2 per ton of coal raised with a minimum rent of rupees 8,000 per year. The rate of recoupment of short workings was out of royalties during the first 3 years. The output of first 5 years has been as under. Year 2013 output 1600 tons, 2014 2000 tons, 2015 7000 tons, 2016 12,000 tons, 2017 16,000 tons, and you are asked to prepare a royalty payable chart from the above information. ಇಲ್ಲಿ ನೀವು ಗಮನಿಸಬೇಕು, ಮಿನಿಮಮ್ ರೆಂಟ್ ಒಪ್ಪಂದದ ಪ್ರಕಾರ 8,000 ಪ್ರತಿ ವರ್ಷಕ್ಕಿದೆ. ಹಾಗೂ ರಾಯಲ್ಟಿ ಯಾವ ರೀತಿ ಕೊಡೋದಿದೆ ಅಂದರೆ ಪ್ರತಿ ಟನ್ಗೆ 2 ರೂಪಾಯಿ. ಹಾಗಾದರೆ ಎಷ್ಟು ರಾಯಲ್ಟಿ ಇಲ್ಲಿ ಉತ್ಪಾದನೆಯಾಗಿದೆ ಅದಕ್ಕೆ ಪ್ರತಿ ವರ್ಷ 2 ರೂಪಾಯಿಯಂತೆ ಕೊಡಬೇಕಾಗುತ್ತೆ. ನಾವು ಕ್ಯಾಲ್ಕುಲೇಟ್ ಮಾಡಬೇಕು ರಾಯಲ್ಟಿ ಎಷ್ಟಾಗುತ್ತೆ. ಮತ್ತು ಪ್ರಾರಂಭದ ವರ್ಷದಲ್ಲಿ ಉತ್ಪಾದನೆ ಕಡಿಮೆ ಇರುವಾಗ ಇಲ್ಲಿ ರೈಟ್ ಆಫ್ ರಿಕ್ರೂಟ್ಮೆಂಟ್ ಅಂದರೆ ರಿಕವರಿ ಮಾಡುವ ಅವಧಿ, ಯಾಕಂದರೆ ರಾಯಲ್ಟಿ ಕಡಿಮೆ ಇದ್ದಾಗ ಮಿನಿಮಮ್ ರೆಂಟ್ ಕೊಡಬೇಕಾಗತ್ತೆ. ಮಿನಿಮಮ್ ಫಿಕ್ಸ್ಡ್ ಅಮೌಂಟ್ 8,000 ಇದೆ. ರಾಯಲ್ಟಿ ಕಡಿಮೆ ಇದ್ದಾಗ ಕನಿಷ್ಠ 8,000 ಆದರೂ ಕೊಡಲೇಬೇಕಾಗತ್ತೆ. ಹೀಗೆ ರಾಯಲ್ಟಿ ಕಡಿಮೆ ಇದ್ದರೂ 8,000 ಕೊಟ್ಟರೆ ಎಷ್ಟು ಹೆಚ್ಚಿಗೆ ಹಣ ಕೊಡಲಾಗಿದೆ ಅದಕ್ಕೆ ನಾವು ಇಲ್ಲಿ ಶಾರ್ಟ್ ವರ್ಕಿಂಗ್ ಅಥವಾ ಡೆಫಿಸಿಟ್ ಎಂದು ಕರೆಯುತ್ತೇವೆ. ಅದನ್ನು ರಿಕವರಿ ಮಾಡಲಿಕ್ಕೆ, ಯಾಕಂದರೆ ಆರಂಭದ ವರ್ಷಗಳಲ್ಲಿ ಉತ್ಪಾದನೆ ಕಡಿಮೆ ಇರುವುದರಿಂದ ಮುಂದಿನ ದಿನಗಳಲ್ಲಿ ಜಾಸ್ತಿ ಪ್ರೊಡಕ್ಷನ್ ಮಾಡಿ ರಿಕವರಿ ಮಾಡಲಿಕ್ಕೆ ಅವಕಾಶ ಕೊಡಲಾಗುತ್ತೆ ಟೆನೆಂಟ್ಗೆ. ಆ ಅವಕಾಶ ಇಲ್ಲಿ ಯಾವ ರೀತಿ ಇದೆ ಅಂದರೆ ಅದು ನೋಡಿ, ಸೆಂಟೆನ್ಸ್ ಕೊಟ್ಟಂಥ ಸೆಂಟೆನ್ಸನ್ನು ಓದಿ. ದ ರೈಟ್ ಆಫ್ ರಿಕ್ರೂಟ್ಮೆಂಟ್ ಆಫ್ ಶಾರ್ಟ್ ವರ್ಕಿಂಗ್ಸ್ ವಾಸ್ ಔಟ್ ಆಫ್ ರಾಯಲ್ಟೀಸ್ ಡ್ಯೂರಿಂಗ್ ದ ಫಸ್ಟ್ 3 ಇಯರ್ಸ್. ಅಂದರೆ ಮೊದಲಿನ 3 ವರ್ಷಗಳು ಮಾತ್ರ. ಹಾಗಾದರೆ ಮೊದಲೇ ವರ್ಷ ಶಾರ್ಟ್ ವರ್ಕಿಂಗ್ ಇದ್ದರೆ ಅಲ್ಲಿ ಸರ್ಪ್ಲಸ್ ಇರೋದಿಲ್ಲ, ರಿಕವರಿ ಮಾಡೋ ಅವಶ್ಯಕತೆಯೇ ಬರೋದಿಲ್ಲ. 2ನೇ ವರ್ಷದಲ್ಲಿ ಏನಾದರೂ ಸರ್ಪ್ಲಸ್ ಇದ್ದರೆ ಮೊದಲನೇ ವರ್ಷದ ಶಾರ್ಟ್ ವರ್ಕಿಂಗ್ ರಿಕವರಿ ಮಾಡಲಿಕ್ಕೆ ಮಾಡಬಹುದು. 3ನೇ ವರ್ಷ ಏನಾದರೂ ಸರ್ಪ್ಲಸ್ ಇದ್ದರೆ ಹಿಂದಿನ ವರ್ಷದ ಶಾರ್ಟ್ ವರ್ಕಿಂಗ್, ಹಿಂದಿನ ವರ್ಷದಲ್ಲಿ ಎಷ್ಟೇ ವರ್ಷದಲ್ಲಿ ಇರಲಿ ಆ ವರ್ಷ ಅದು ಕೊನೆಯ ಅವಧಿ ಇರುತ್ತೆ. ಯಾಕಂದರೆ ಮೊದಲಿನ 3 ವರ್ಷಗಳು ಮಾತ್ರ ಅಂದಾಗ ಶಾರ್ಟ್ ವರ್ಕಿಂಗ್ ರಿಕವರಿ ಮಾಡಲಿಕ್ಕೆ ಮೊದಲೇ ಡೆಡ್ಲೈನ್ ಇಲ್ಲಿ ಮೊದಲಿನ 3 ವರ್ಷ ಮಾತ್ರ ಇರುತ್ತೆ. ಹಾಗಾದರೆ ಮೊದಲಿನ 3 ವರ್ಷ ಅಂದಾಗ ಈಗ 2013, 14, 15, ಹಾಗಾದರೆ 2015 ಕೊನೆಯ ಅವಧಿ, ಅಷ್ಟರೊಳಗೆ ಸರ್ಪ್ಲಸ್ ಇದ್ದಾಗ ಹಿಂದಿನ ವರ್ಷದ ಶಾರ್ಟ್ ವರ್ಕಿಂಗ್ ರಿಕವರಿ ಆಗಬೇಕು. ಇಲ್ಲದಿದ್ದರೆ ಜಾಸ್ತಿ ಸರ್ಪ್ಲಸ್ ಅಥವಾ ಪ್ರೊಡಕ್ಷನ್ ಆಗದೆ ಸರ್ಪ್ಲಸ್ ಆಗದೆ ಶಾರ್ಟ್ ವರ್ಕಿಂಗ್ ರಿಕವರಿ ಆಗದಿದ್ದರೆ ಅದು ಟೆನೆಂಟ್ಗೆ ಫೈನಲ್ ಆಗಿ ಲಾಸ್ ಆಗುತ್ತೆ. ಹಾಗಾದರೆ ಅದು ಜರ್ನಲ್ ಎಂಟ್ರಿ ರೂಲ್ಸ್ ಪ್ರಕಾರ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಟು ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಆಗುತ್ತೆ. ಹಾಗಾದರೆ ನಾವು ಇಲ್ಲಿ ರಾಯಲ್ಟಿ ಚಾರ್ಟನ್ನು ತಯಾರು ಮಾಡೋಣ. ರಾಯಲ್ಟಿ ಪೇಬಲ್ ಚಾರ್ಟ್ ಹೆಡ್ಡಿಂಗ್ ಕೊಡಿ, ರಾಯಲ್ಟಿ ಪೇಬಲ್ ಚಾರ್ಟ್. ಇಲ್ಲಿ 9 ಕಾಲಮ್ಗಳು ನೀವು ಡ್ರಾ ಮಾಡಬೇಕು. ಹಾಗೂ 5 ವರ್ಷಕ್ಕೆ 5 ರೋಗಳನ್ನು ಹಾಗೂ 9 ಕಾಲಮ್ಗಳನ್ನು ಡ್ರಾ ಮಾಡಿ. ಮೊದಲೇ ವರ್ಷ ಇದೆ. 2ನೇದು ಔಟ್ಪುಟ್ ಟನ್ಸ್ದಲ್ಲಿ, 3ನೇದು ರಾಯಲ್ಟಿ ಅಟ್ rupees 2 per ton ಇದೆ. ರಾಯಲ್ಟಿ ಕ್ಯಾಲ್ಕುಲೇಟ್ ಮಾಡಬೇಕು. ಮಿನಿಮಮ್ ರೆಂಟ್ ಪ್ರತಿ ವರ್ಷ ಫಿಕ್ಸ್ ಇದೆ, ಅದು 8,000, ಮಿನಿಮಮ್ 8,000 ಕೊಡಲೇಬೇಕಾಗುತ್ತೆ. ನೆಕ್ಸ್ಟ್ ಕಾಲಮ್ ಶಾರ್ಟ್ ವರ್ಕಿಂಗ್ಸ್, ಆಮೇಲೆ ಸರ್ಪ್ಲಸ್, ಆಮೇಲೆ ಶಾರ್ಟ್ ವರ್ಕಿಂಗ್ಸ್ ರಿಕವರ್ಡ್, ನಾಟ್ ರಿಕವರ್ಡ್ ಅಥವಾ ಇರ್ರಿಕವರೇಬಲ್ ಎಂದು ಬರೆಯಬಹುದು. ಫೈನಲ್ ಆಗಿ
ಅಮೌಂಟ್ ಪೇಬಲ್ ಟು ಲ್ಯಾಂಡ್ಲಾರ್ಡ್. ಇಲ್ಲಿ ಲ್ಯಾಂಡ್ಲಾರ್ಡ್ ಯಾರು ಇದ್ದಾರೆಂದರೆ ನವೀನ್. ಇಲ್ಲಿ ಲ್ಯಾಂಡ್ಲಾರ್ಡ್ ಹೆಸರು ನವೀನ್ ಅಂತ ಕೊಟ್ಟಿರೋದ್ರಿಂದ ನಾವು ಜರ್ನಲ್ ಎಂಟ್ರಿಯಲ್ಲಿ ಅಥವಾ ಲೆಜ್ಜರ್ ಅಕೌಂಟ್ದಲ್ಲಿ ನವೀನ್ ಹೆಸರನ್ನೇ ಬಳಸಬೇಕು. ಲ್ಯಾಂಡ್ಲಾರ್ಡ್ ಬದಲಾಗಿ ನವೀನ್ ಹೆಸರನ್ನೇ ಬಳಸಬೇಕು. ಆದ್ದರಿಂದ ಅಮೌಂಟ್ ಪೇಬಲ್ ಟು ನವೀನ್ ಎಂದು ಬರೆಯಬೇಕು. ಮೊದಲೇ ವರ್ಷ ಪ್ರಾಬ್ಲಮ್ದಲ್ಲಿ ಕೊಟ್ಟ ಹಾಗೆ ಎಲ್ಲ ವರ್ಷಗಳನ್ನು ಇಯರ್ ಕಾಲಮ್ದಲ್ಲಿ ಬರೆಯಿರಿ. 2013, 14, 15, 16, 17. ಅದೇ ರೀತಿ ಔಟ್ಪುಟ್ ಟನ್ಸ್ ಪ್ರಾಬ್ಲಮ್ದಲ್ಲಿ ಕೊಟ್ಟಿದ್ದಾರೆ, ಅದನ್ನು ಎಲ್ಲ ಫಿಲಪ್ ಮಾಡಿ. 1600, 2000, 7000, 12000 ಮತ್ತು 16000. ಈ ರೀತಿ ಪ್ರಾಬ್ಲಮ್ದಲ್ಲಿ ಕೊಟ್ಟಂಥ 2 ಕಾಲಮ್ಗಳು ಭರ್ತಿ ಆಗ್ತಾ ಇವೆ, ವರ್ಷ ಮತ್ತು ಔಟ್ಪುಟ್ ಇನ್ ಟನ್ಸ್. ನೆಕ್ಸ್ಟ್ ಕಾಲಮ್ ನೀವು ರಾಯಲ್ಟಿ ಕ್ಯಾಲ್ಕುಲೇಟ್ ಮಾಡಿ. ಮೊದಲೇ ವರ್ಷ ರಾಯಲ್ಟಿ 3200 ಆಗುತ್ತೆ, ಏಕೆಂದರೆ 1600 ಔಟ್ಪುಟ್ ಇದೆ. ಪ್ರತಿ ಟನ್ನಿಗೆ 2 ರೂಪಾಯಿ ಅಂದರೆ 3200 ಆಗುತ್ತೆ. ಹಾಗಾದರೆ ಮಿನಿಮಮ್ ರೆಂಟ್ ಇಲ್ಲಿ 8000 ಇದೆ. ಇವೆರಡೂದರ ನಡುವಿನ ವ್ಯತ್ಯಾಸ ಅದು ಶಾರ್ಟ್ ವರ್ಕಿಂಗ್ ಆಗುತ್ತೆ, ಏಕೆಂದರೆ ಮಿನಿಮಮ್ ಅಮೌಂಟ್ 8000 ಕೊಡಬೇಕಾಗುತ್ತೆ. ರಾಯಲ್ಟಿ 3200 ಇರೋದರಿಂದ ಇಲ್ಲಿ 4800 ಕೊರತೆ ಆಗುತ್ತೆ. ಅದಕ್ಕೆ ಶಾರ್ಟ್ ವರ್ಕಿಂಗ್ ಎಂದು ಕರೆಯುತ್ತೇವೆ. 4800 ಕೊರತೆ ಶಾರ್ಟ್ ವರ್ಕಿಂಗ್ ಇಡಬೇಕು. ಶಾರ್ಟ್ ವರ್ಕಿಂಗ್ ಇದ್ದರೆ ಸರ್ಪ್ಲಸ್ ಇರೋದಿಲ್ಲ. ಸರ್ಪ್ಲಸ್ ಇಲ್ಲ ಅಂದರೆ ರಿಕವರಿನೂ ಬರೋದಿಲ್ಲ, ನಾಟ್ ರಿಕವರಿನೂ ಬರೋದಿಲ್ಲ. ಯಾಕಂದರೆ ಡೆಡ್ಲೈನ್ 3 ಇಯರ್ಸ್ ಇರೋದ್ರಿಂದ 3 ವರ್ಷದವರೆಗೆ ನಾವು ಕಾಯಬೇಕಾಗತ್ತೆ. ಹಾಗಾದರೆ ಅಮೌಂಟ್ ಪೇಬಲ್ ಟು ಲ್ಯಾಂಡ್ಲಾರ್ಡ್ 8000 ಆಗುತ್ತೆ, ಯಾಕಂದರೆ ಮಿನಿಮಮ್ ರೆಂಟ್. ಇಲ್ಲಿ ರಾಯಲ್ಟಿ 3200 ಮಾತ್ರ ಇದೆ. ರಾಯಲ್ಟಿ ಜಾಸ್ತಿ ಇದ್ದಾಗ ರಾಯಲ್ಟಿ ಕೊಡ್ತಾ ಇದ್ದೀವಿ ಮಿನಿಮಮ್ ರೆಂಟ್ಗಿಂತ. ಹಾಗಾದರೆ ರಾಯಲ್ಟಿ ಕಡಿಮೆ ಇದ್ದಾಗ ಮಿನಿಮಮ್ ಅಮೌಂಟ್ನೇ ಕೊಡಬೇಕಾಗುತ್ತೆ, ಅದು 8000 ಆಗುತ್ತೆ. ನೆಕ್ಸ್ಟ್ ಇಯರ್ 2000 ರಾಯಲ್ ಔಟ್ಪುಟ್ ಇದೆ, ಗುನ್ಲೆ 2 ಪ್ರತಿ ಟನ್ನಿಗೆ ರಾಯಲ್ಟಿ 2 ರೂಪಾಯಿ. ಹಾಗಾದರೆ 4000 ರೂಪಾಯಿ ಆಗುತ್ತೆ. ಆಮೇಲೆ ಮಿನಿಮಮ್ ರೆಂಟ್ ಎಲ್ಲ ವರ್ಷದಲ್ಲಿ 5 ವರ್ಷ ಸೇಮ್ ಫಿಕ್ಸ್ ಬರೆದು ಬಿಡಿ, ಅದು 8000 ಇದೆ. ಎರಡೂದರ ನಡುವಿನ ವ್ಯತ್ಯಾಸ ರಾಯಲ್ಟಿ 4800, ಮಿನಿಮಮ್ ರೆಂಟ್ 8000. ಹಾಗಾದರೆ ಎಷ್ಟು ಕಡಿಮೆ ಇದೆ? ಮಿನಿಮಮ್ ರೆಂಟ್ಗಿಂತ ರಾಯಲ್ಟಿ ಎಷ್ಟು ಕಡಿಮೆ ಇದೆ ಅಂದರೆ ಅದು 4000. 8000 - 4000 = 4000 ಬರುತ್ತೆ. ಹಾಗಾದರೆ ಶಾರ್ಟ್ ವರ್ಕಿಂಗ್, ರಾಯಲ್ಟಿ ಕಡಿಮೆ ಇರೋದ್ರಿಂದ ನಾವು ಶಾರ್ಟ್ ವರ್ಕಿಂಗ್ ಎಂದು ಕರೆಯುತ್ತೇವೆ. ಶಾರ್ಟ್ ವರ್ಕಿಂಗ್ ಇದ್ದಾಗ ಸರ್ಪ್ಲಸ್ ಇರೋದಿಲ್ಲ, ಡ್ಯಾಶ್ ಹಾಕಿ. ಸರ್ಪ್ಲಸ್ ಇಲ್ಲಾಂದರೆ ರಿಕವರಿ ಬರೋದೇ ಇಲ್ಲ. ಸರ್ಪ್ಲಸ್ ಇದ್ದಾಗ ಮಾತ್ರ ರಿಕವರಿ, ಮತ್ತು ಹಿಂದಿನ ವರ್ಷದಲ್ಲಿ ಶಾರ್ಟ್ ವರ್ಕಿಂಗ್ ಇರಬೇಕು ಮತ್ತು ರಿಕವರಿ ಮಾಡಲಿಕ್ಕೆ ಅವಧಿನೂ ಇರಬೇಕಾಗತ್ತೆ. ಇಲ್ಲಿ ಸರ್ಪ್ಲಸ್ ಇಲ್ಲ, ರಿಕವರಿ ಅವಧಿನೂ ಇಲ್ಲ. ಸರ್ಪ್ಲಸ್ ಇಲ್ಲ, ರಿಕವರಿನೂ ಬರೋದಿಲ್ಲ, ನಾಟ್ ರಿಕವರಿ ಬರೋದಿಲ್ಲ, ಯಾಕಂದರೆ ಮುಂದಿನ ವರ್ಷ ಡೆಡ್ಲೈನ್ ಇದೆ. ಕೊನೆಗೆ ಅಮೌಂಟ್ ಪೇಬಲ್ ಟು ಲ್ಯಾಂಡ್ಲಾರ್ಡ್ ಅಂದರೆ ಅಮೌಂಟ್ ಪೇಬಲ್ ಟು ನವೀನ್ 8000 ಆಗುತ್ತೆ. ಅದೇ ರೀತಿ ಪ್ರತಿ ವರ್ಷ ನೀವು ಈ ರೀತಿ ರಾಯಲ್ಟಿ ಎಷ್ಟು, ಮಿನಿಮಮ್ ರೆಂಟ್ ಫಿಕ್ಸ್ ಇದೆ 8000, ಎರಡೂರ ನಡುವಿನ ವ್ಯತ್ಯಾಸ ಸರ್ಪ್ಲಸ್ ಇದೆಯೋ ಅಥವಾ ಶಾರ್ಟ್ ವರ್ಕಿಂಗ್ ಇದೆಯೋ. ಶಾರ್ಟ್ ವರ್ಕಿಂಗ್ ಇದ್ದಾಗ ಮಿನಿಮಮ್ ರೆಂಟ್ ಕೊಡ್ತಾ ಇದ್ದೀವಿ, ಮತ್ತು ಸರ್ಪ್ಲಸ್ ಇದ್ದರೆ ನಾವು ರಿಕವರಿ ಮಾಡಿ ಉಳಿದ ಹಣವನ್ನು ಕೊಡ್ತಾ ಇದ್ದೀವಿ. ಹಾಗಾದರೆ 3ನೇ ವರ್ಷ ಗಮನಿಸಿ, 7000 ರಾಯಲ್ಟಿ ಇದೆ, 2 ರೂಪಾಯಿ ಪ್ರತಿ ಟನ್ನಿಗೆ, ಅಂತೆ 14000 ರೂಪಾಯಿ ಆಗುತ್ತೆ. ಮಿನಿಮಮ್ ರೆಂಟ್ 8000 ಇದೆ. ಇಲ್ಲಿ ರಾಯಲ್ಟಿ ಜಾಸ್ತಿ ಇದೆ, ಮಿನಿಮಮ್ ರೆಂಟ್ಗಿಂತ ರಾಯಲ್ಟಿ ಜಾಸ್ತಿ ಇದೆ. ಹಾಗಾದರೆ ಶಾರ್ಟ್ ವರ್ಕಿಂಗ್ಸ್ ಬರೋದಿಲ್ಲ, ಡ್ಯಾಶ್ ಹಾಕಿ. ಮುಂದೆ ಸರ್ಪ್ಲಸ್ 6000 ಆಗುತ್ತೆ, ಯಾಕಂದರೆ 14000 ರಾಯಲ್ಟಿ ಜಾಸ್ತಿ ಇದೆ ಮಿನಿಮಮ್ ರೆಂಟ್ಗಿಂತ. 14000 - 8000 = 6000. ಇನ್ನು ರಿಕವರಿ, ಈ 6000 ಹಿಂದಿನ ವರ್ಷದಲ್ಲಿ ಏನಾದರೂ ಶಾರ್ಟ್ ವರ್ಕಿಂಗ್ ಇದ್ದರೆ ಇಲ್ಲಿ ನಾವು ರಿಕವರಿ ಮಾಡ್ಬೋದು. ಯಾಕಂದರೆ ರಾಯಲ್ಟಿ ಕಡಿಮೆ ಇದ್ದರೂ ನಾವು ಜಾಸ್ತಿ ಹಣ ಕೊಟ್ಟಿರುತ್ತೇವೆ ಲ್ಯಾಂಡ್ಲಾರ್ಡ್ಗೆ, ಅದನ್ನು ರಿಕವರಿ ಮಾಡಲಿಕ್ಕೆ ಇದು ಕೊನೆಯ ಅವಧಿ ಇದೆ, ಡೆಡ್ಲೈನ್ ಅಂತ ಕರಿಬೋದು ನಾವಿಲ್ಲಿ. ಏಕೆಂದರೆ ದ ರೇಟ್ ಆಫ್ ರಿಕ್ರೂಟ್ಮೆಂಟ್ ಆಫ್ ಶಾರ್ಟ್ ವರ್ಕಿಂಗ್ ಈಸ್ ಡ್ಯೂರಿಂಗ್ ದ ಫಸ್ಟ್ 3 ಇಯರ್ಸ್ ಓನ್ಲಿ ಎಂದು ಹೇಳಿರುತ್ತಾರೆ ಪ್ರಾಬ್ಲಮ್ದಲ್ಲಿ. ಆದ್ದರಿಂದ
ಇಲ್ಲಿ 2015 ಮೊದಲಿನ 3 ವರ್ಷ ಅಂದಾಗ 2013, 14, 15 ಈ ರೀತಿ 2015 ಕೊನೆಯ ಅವಧಿ ಇದೆ. ಮತ್ತು ಹಿಂದಿನ ವರ್ಷದಲ್ಲಿ ಶಾರ್ಟ್ ವರ್ಕಿಂಗ್ ನೀವು ಟೋಟಲ್ ಮಾಡಿ ಮೊದಲೇ ವರ್ಷದಲ್ಲಿ 4800 ಮತ್ತು ಎರಡನೇ ವರ್ಷದಲ್ಲಿ 4000 ಇದೆ. ಹಾಗಾದರೆ ಒಟ್ಟು ಶಾರ್ಟ್ ವರ್ಕಿಂಗ್ ಅಥವಾ ಕೊರತೆಯನ್ನು ನಾವು ಜಾಸ್ತಿ ಕೊಟ್ಟದ್ದು ಲ್ಯಾಂಡ್ಲಾರ್ಡ್ಗೆ ಜಾಸ್ತಿ ಕೊಟ್ಟದ್ದು ರಾಯಲ್ಟಿಗಿಂತ ಎಷ್ಟಿದೆ ಅಂದರೆ 4800 ಪ್ಲಸ್ 4000 ಅಂದರೆ 8800 ಇದೆ. ಆದರೆ ಇಲ್ಲಿ ಸರ್ಪ್ಲಸ್ 6000 ಮಾತ್ರ ಇದೆ. ಆ ಎಲ್ಲ 6000 ಹಣವನ್ನು ನಾವು ರಿಕವರಿ ಮಾಡುತ್ತೇವೆ, ಯಾಕಂದರೆ ಜಾಸ್ತಿ ನಾವು 8800 ದುಡ್ಡು ಕೊಟ್ಟಿದ್ದೇವೆ. ಇನ್ನು ನಾಟ್ ರಿಕವರ್ಡ್ ಅಥವಾ ಇರ್ರಿಕವರಬಲ್ 2800 ಆಗುತ್ತೆ. ಇಲ್ಲಿ ನಾಟ್ ರಿಕವರೇಬಲ್ 2800 ಆಗುತ್ತೆ. ಯಾಕಂದರೆ 4800 ಶಾರ್ಟ್ ವರ್ಕಿಂಗನ್ನು ಗಮನಿಸಿ. ಮೊದಲನೇ ವರ್ಷದಲ್ಲಿ 4800, ಎರಡನೇ ವರ್ಷದಲ್ಲಿ 4000, ಅಂದರೆ ಒಟ್ಟಿಗೆ ಶಾರ್ಟ್ ವರ್ಕಿಂಗ್ ಅಥವಾ ಡೆಫಿಸಿಟ್ ಎಷ್ಟು ಅಂದರೆ 8800. 8800 ಎಲ್ಲ ರಿಕವರಿ ಮಾಡಲಿಕ್ಕೆ ಇಲ್ಲಿ ಸರ್ಪ್ಲಸ್ ಇಲ್ಲ. ಸರ್ಪ್ಲಸ್ ಎಷ್ಟಿದೆ ಅಂದರೆ 6000 ಮಾತ್ರ. ಹಾಗಾದರೆ 8800ದಲ್ಲಿ 6000 ರಿಕವರಿಯಾಗಿ 2800 ಇರ್ರಿಕವರೇಬಲ್ ಅಥವಾ ನಾಟ್ ರಿಕವರ್ಡ್ ಕಾಲಮ್ದಲ್ಲಿ ಎಂಟ್ರಿ ಮಾಡಬೇಕು. ಇದು ಟೆನೆಂಟಿಗೆ ಲಾಸ್ ಆಗುತ್ತೆ. ಯಾಕಂದರೆ ಮೊದಲಿನ 3 ವರ್ಷಗಳು ಮಾತ್ರ, ಇದನ್ನು ಮುಂದಿನ ವರ್ಷಕ್ಕೆ ನಾವು ರಿಕವರಿ ಮಾಡಲಿಕ್ಕೇ ಬರುವುದಿಲ್ಲ. ಮೊದಲಿನ 3 ವರ್ಷಗಳು ಮಾತ್ರ ಇರೋದರಿಂದ ಇಲ್ಲಿ ಇದು ಕೊನೆಯ ಅವಧಿ ಇದೆ, ಡೆಡ್ಲೈನ್ ಇದೆ. ದೇರ್ಫೋರ್ ಶಾರ್ಟ್ ವರ್ಕಿಂಗ್ ಹ್ಯಾಸ್ ಟು ರಿಕವರ್ಡ್ ಡ್ಯೂರಿಂಗ್ ದ ಫಸ್ಟ್ 3 years ಓನ್ಲಿ. ಇಫ್ ಇಟ್ ಈಸ್ ನಾಟ್ ರಿಕವರ್ಡ್ ವಿದಿನ್ ದಿಸ್ ಪೀರಿಯಡ್, it is finally loss to the tenant and we have to transfer this short working to profit and loss account. As it is loss, it is transferred to P&L account. The journal entry will be profit and loss account debit to short workings account. ಹಾಗಾದರೆ ಇಲ್ಲಿ 2800 ನಾಟ್ ರಿಕವರ್ಡ್ ಕಾಲಮ್ದಲ್ಲಿ ಇಡಬೇಕಾಗುತ್ತೆ. ಇನ್ನು ಅಮೌಂಟು ಪೇಬಲ್ ಟು ಲ್ಯಾಂಡ್ಲಾರ್ಡ್ ಎಷ್ಟಂದರೆ ನವೀನ್ಗೆ ಇಲ್ಲಿ ರಾಯಲ್ಟಿ ಜಾಸ್ತಿ ಇದ್ದಾಗ ನಾವು ಎಷ್ಟು ರಿಕವರಿ ಮಾಡಿದ್ದೇವೆ ಅದನ್ನು ಮೈನಸ್ ಮಾಡಿನೇ ಕೊಡಬೇಕಾಗತ್ತೆ. ಇಲ್ಲಿ ಗಮನಿಸಿ, 2015ರಲ್ಲಿ ರಾಯಲ್ಟಿ 14000 ಇದೆ. ರಾಯಲ್ಟಿ ಕಾಲಮ್ ಗಮನಿಸಿ 14000 ಇದೆ. ರಿಕವರ್ಡ್ ಕಾಲಮನ್ನು ಗಮನಿಸಿ, 14000ದಲ್ಲಿ 6000. 2015 ವರ್ಷಕ್ಕೆ ಸಂಬಂಧಪಟ್ಟಂತೆ ರಾಯಲ್ಟಿ 14000 ಇದೆ ಮತ್ತು ರಿಕವರಿ ಎಷ್ಟು ಆಗಿದೆ ಅಂದರೆ 6000 ರಿಕವರಿ ಆಗಿದೆ. 14000ದಲ್ಲಿ 6000 ಮೈನಸ್ ಮಾಡಿ, ಹಾಗಾದರೆ ಎಷ್ಟು ಕೊಡಬೇಕಾಗುತ್ತೆ ಅಂದರೆ 8000. ಅಂದರೆ ರಾಯಲ್ಟಿದಲ್ಲಿ ರಿಕವರಿ ಮಾಡಿದ್ದನ್ನು ಮೈನಸ್ ಮಾಡಿ ರಿಮೈನಿಂಗ್ ಅಮೌಂಟನ್ನು ನಾವು ಲ್ಯಾಂಡ್ಲಾರ್ಡ್ಗೆ ಇಲ್ಲಿ ನವೀನ್ಗೆ ಕೊಡಬೇಕಾಗತ್ತೆ. 8000 ಮೈನಸ್ 6000 ಅಂದರೆ 14000 ರಾಯಲ್ಟಿ ಇದೆ, ಮೈನಸ್ 6000 ರಿಕವರಿ ಮಾಡಿದ್ದೇವೆ. ಹಾಗಾದರೆ ರಿಮೈನಿಂಗ್ ಎಷ್ಟು ಉಳಿತಾ ಇದೆ? 8000. 8000 ಮಾತ್ರ ಇಲ್ಲಿ ನವೀನ್ಗೆ ಕೊಡಬೇಕಾಗತ್ತೆ. ಇನ್ನು 2016ಕ್ಕೆ ಔಟ್ಪುಟ್ಟು 12000 ಇದೆ. ರಾಯಲ್ಟಿ 2% ಅಂತೆ 24000 ಆಗುತ್ತೆ. ಮಿನಿಮಮ್ ರೆಂಟ್ 8000 ಇದೆ. ಇಲ್ಲಿ ರಾಯಲ್ಟಿ ಜಾಸ್ತಿ ಇರೋದ್ರಿಂದ ಮಿನಿಮಮ್ ರೆಂಟ್ಗಿಂತ ಶಾರ್ಟ್ ವರ್ಕಿಂಗ್ ಇಲ್ಲ. ಆಮೇಲೆ ಸರ್ಪ್ಲಸ್ 24000 ರಾಯಲ್ಟಿ, ಮಿನಿಮಮ್ ರೆಂಟ್ 8000. ಅಂದರೆ ಮಿನಿಮಮ್ ರೆಂಟ್ಗಿಂತ ರಾಯಲ್ಟಿ ಎಷ್ಟು ಜಾಸ್ತಿ ಇದೆ ಅಂದರೆ 16000, ಅದು ಸರ್ಪ್ಲಸ್. ಇನ್ನಿಲ್ಲಿ ಸರ್ಪ್ಲಸ್ ರಿಕವರಿ ನಾಟ್ ರಿಕವರಿ ಬರೋದಿಲ್ಲ, ಯಾಕಂದರೆ ಅದು ಡೆಡ್ಲೈನ್ ಅವಧಿ ಮುಗಿದು ಹೋಗಿದೆ. ಮೇಲೆ ನಾವು ರಿಕವರ್ಡ್ ಮತ್ತು ನಾಟ್ ರಿಕವರ್ಡ್ ತೋರಿಸಿದ್ದೇವೆ. ಹಾಗಾದರೆ ಇಲ್ಲಿ ರಿಕವರಿ ಮಾಡಲಿಕ್ಕೆ ಯಾವುದೇ ಹಿಂದಿನ ವರ್ಷದ ಶಾರ್ಟ್ ವರ್ಕಿಂಗ್ ಬರೋದಿಲ್ಲ. ರಿಕವರ್ಡು ಡ್ಯಾಶ್ ಇಡಬೇಕು, ನಾಟ್ ರಿಕವರ್ಡು ಡ್ಯಾಶ್ ಪೂರ್ತಿ ಹಣ. ಯಾಕಂದರೆ 24000ದಲ್ಲಿ ನಾವು ಯಾವುದೇ ರಿಕವರಿ ಮಾಡ್ತಾ ಇಲ್ಲ, ಮೈನಸ್ ಮಾಡಿದಾಗ ಅದು ಡ್ಯಾಶ್ ಇದೆ. ಹಾಗಾದರೆ 24000 ಪೂರ್ತಿ ಹಣ ಲ್ಯಾಂಡ್ಲಾರ್ಡ್ಗೆ ನವೀನಿಗೆ ಕೊಡಬೇಕಾಗುತ್ತೆ. ಇನ್ನು ಕೊನೆ ವರ್ಷನ್ನು ನೀವು ಗಮನಿಸಿ, ಇಲ್ಲಿ 2017ಕ್ಕೆ ರಾಯಲ್ಟಿ 16000 ಇದೆ. 2017ಕ್ಕೆ ಔಟ್ಪುಟ್ ಟನ್ಸ್ 16000 ಇದೆ. ಪ್ರತಿ ಟನ್ಗೆ 2 ರೂಪಾಯಿ ಅಂತೆ ರಾಯಲ್ಟಿ. 16000 ಗುಂಡ್ಲೆ 2 ಮಾಡಿ 32000 ಆಗುತ್ತೆ. ಮಿನಿಮಮ್ ರೆಂಟ್ 8000 ಇದೆ. ಪ್ರಾಬ್ಲಮ್ದಲ್ಲಿ ಕೊಟ್ಟ ಹಾಗೆ ಮಿನಿಮಮ್ ಫಿಕ್ಸ್ಡ್ ಅಮೌಂಟ್ ಅಥವಾ ಮಿನಿಮಮ್ ರೆಂಟ್ 8000, ಅದು ಎಲ್ಲ ವರ್ಷಕ್ಕೆ ಅನ್ವಯ ಆಗುತ್ತೆ. ಇಲ್ಲಿ ರಾಯಲ್ಟಿ ಜಾಸ್ತಿ ಇರೋದರಿಂದ ಮಿನಿಮಮ್ ರೆಂಟ್ಗಿಂತ ಯಾವುದೇ ಶಾರ್ಟ್ ವರ್ಕಿಂಗ್ ಇಲ್ಲ, ಡ್ಯಾಶ್ ಹಾಕಬೇಕು. ಸರ್ಪ್ಲಸ್ ಇದೆ ಎಷ್ಟಂದರೆ 24000. ಯಾಕಂದರೆ
ಮೈನಸ್ ಮಾಡಿ. ಮಿನಿಮಮ್ ರೆಂಟ್ 8,000 ಇದೆ, ರಾಯಲ್ಟಿ 32,000. 32,000ದಲ್ಲಿ 8,000 ಮೈನಸ್ ಮಾಡಿ. ಹಾಗಾದರೆ ಎಷ್ಟು ಸಾವಿರ ಜಾಸ್ತಿ ಇದೆ? 24,000. ರಿಕವರಿ ನಾಟ್ ರಿಕವರಿ ಬರೋದಿಲ್ಲ, ಯಾಕಂದರೆ ಈಗಾಗಲೇ ಅವಧಿ ಮುಗಿದು ಹೋಗಿದೆ. ಫಸ್ಟ್ 3 ಇಯರ್ಸ್ ಇರೋದ್ರಿಂದ 2 ಕಾಲಮ್ ಡ್ಯಾಶ್ ಹಾಕಿ ಕೊನೆಗೆ ಇಲ್ಲಿ ಯಾವುದೇ ರಿಕವರಿ ನಾವು ಮಾಡಿಲ್ಲ ಅಂದಮೇಲೆ ರಾಯಲ್ಟಿದಲ್ಲಿ ರಿಕವರಿ 0 ಇದೆ. ಅಂದರೆ 32,000 ಮೈನಸ್ 0 ಅಂದರೆ 32,000ನೇ ಫುಲ್ ಅಮೌಂಟನ್ನು ಕೊಡಬೇಕಾಗುತ್ತೆ ಟೆನೆಂಟ್ಗೆ, ಲ್ಯಾಂಡ್ಲಾರ್ಡ್ಗೆ. ಇಲ್ಲಿ ಲ್ಯಾಂಡ್ಲಾರ್ಡ್ ಯಾರಂದರೆ ನವೀನ್. ಅಮೌಂಟ್ ಪೇಬಲ್ ಟು ನವೀನ್ 32,000 ಆಗುತ್ತೆ. ಈ ರೀತಿ ನೀವು ಮೊದಲು ವರ್ಷ ಬರೆಯಿರಿ, ಔಟ್ಪುಟ್ ಟನ್ಸ್ ಬರೀರಿ, ರಾಯಲ್ಟಿ ಕ್ಯಾಲ್ಕುಲೇಟ್ ಮಾಡಿ. ಮಿನಿಮಮ್ ರೆಂಟ್ ಎಲ್ಲ ವರ್ಷ ಸೇಮ್ ಇದೆ. ಮಿನಿಮಮ್ ರೆಂಟ್ಗಿಂತ ರಾಯಲ್ಟಿ ಕಡಿಮೆ ಇದ್ದಾಗ ಶಾರ್ಟ್ ವರ್ಕಿಂಗ್ ಆಗುತ್ತೆ. ಮಿನಿಮಮ್ ರೆಂಟ್ಗಿಂತ ರಾಯಲ್ಟಿ ಜಾಸ್ತಿ ಇದ್ದರೆ ಸರ್ಪ್ಲಸ್ ಆಗುತ್ತೆ. ಆ ಸರ್ಪ್ಲಸ್ ರಿಕವರಿ ನಾಟ್ ರಿಕವರಿ ಮೊದಲನೇ ವರ್ಷ ಏನೂ ಬರೋದಿಲ್ಲ. ಮಿನಿಮಮ್ ಅಮೌಂಟ್ 8,000 ಕೊಡ್ತಾ ಇದ್ದೀವಿ. ಎರಡನೇ ವರ್ಷದಲ್ಲಿ 2014ರಲ್ಲಿ ಮತ್ತೆ ಶಾರ್ಟ್ ವರ್ಕಿಂಗ್ ಅಲ್ಲಿ ಇದೆ. ಶಾರ್ಟ್ ವರ್ಕಿಂಗ್ ಇದ್ದಾಗ ಸರ್ಪ್ಲಸ್ ಇಲ್ಲ ಅಂದಮೇಲೆ ರಿಕವರಿನೂ ಬರೋದಿಲ್ಲ. ನಾಟ್ ರಿಕವರಿ ಯಾಕೆ ನಾವು ಬರೋದಿಲ್ಲ ಅಂದರೆ ಡೆಡ್ಲೈನ್ ಇಲ್ಲಿ ಮೊದಲಿನ 3 ವರ್ಷ ಅಂದಾಗ 2015 ಕೊನೆಯ ಅವಧಿ ಇರೋದ್ರಿಂದ 2013, 14, 15 ಮೊದಲಿನ ವರ್ಷ ಹಿಡ್ಕೊಂಡೇ 2015 ಕೊನೆಯ ಅವಧಿ ಇರೋದ್ರಿಂದ ಅಲ್ಲಿವರೆಗೂ ನಾವು ಅದನ್ನ ಕೊಂಡೊಯ್ಯಬೇಕು, ಕ್ಯಾರಿ ಮಾಡಬೇಕು. ಯಾಕಂದರೆ ಏನಾದರೂ ಸರ್ಪ್ಲಸ್ ಮುಂದಿನ ವರ್ಷದಲ್ಲಿ ಇದ್ದರೆ ರಿಕವರಿ ಮಾಡಲಿಕ್ಕೆ ಬರುತ್ತೆ. ಹೀಗಿದ್ದಾಗ ಎರಡನೇ ವರ್ಷದಲ್ಲಿನೂ ರಿಕವರಿ ನಾಟ್ ರಿಕವರಿ ಬರೋದೇ ಇಲ್ಲ, ಯಾಕಂದರೆ ಸರ್ಪ್ಲಸ್ ಇಲ್ಲ. ಮತ್ತು ನಾಟ್ ರಿಕವರಿ ಏಕೆ ಬರೋದಿಲ್ಲ ಅಂದರೆ ಡೆಡ್ಲೈನ್ ಇನ್ನೂ ಮುಗಿದಿಲ್ಲ, ಕೊನೆಯ ಅವಧಿ ಇನ್ನೂ ಮುಗಿದಿಲ್ಲ. ಮೂರನೇ ವರ್ಷದಲ್ಲಿ ಇಲ್ಲಿ ಕೊನೆಯ ಅವಧಿ ಇದೆ, ಆದ್ದರಿಂದ ಇಲ್ಲಿ 6,000 ಸರ್ಪ್ಲಸ್ ಇದೆ. ಎಲ್ಲ 6,000 ರಿಕವರಿ ಆಗುತ್ತೆ, ಯಾಕಂದರೆ ಹಿಂದಿನ ವರ್ಷದಲ್ಲಿ ಶಾರ್ಟ್ ವರ್ಕಿಂಗ್ ಇದೆ. ಇನ್ನು ನಾಟ್ ರಿಕವರಿ 2,800 ಆಗುತ್ತೆ, ಏಕೆಂದರೆ ಹಿಂದಿನ ವರ್ಷಗಳಲ್ಲಿ 8,800 ಒಟ್ಟು ಶಾರ್ಟ್ ವರ್ಕಿಂಗ್ ಇದೆ. ಇಲ್ಲಿ 6,000 ಮಾತ್ರ ರಿಕವರಿ ಆಗಿ ಇದು ಕೊನೆಯ ಅವಧಿ ಡೆಡ್ಲೈನ್ ಇರೋದ್ರಿಂದ 2,800 ನಾಟ್ ರಿಕವರಿ ಆಗುತ್ತೆ. ಈ ರೀತಿ ಇಲ್ಲಿ ನೀವು ಶಾರ್ಟ್ ವರ್ಕಿಂಗ್ ಮತ್ತು ಸರ್ಪ್ಲಸ್ಗಳನ್ನು ಕರೆಕ್ಟಾಗಿ ಫೈಂಡ್ ಔಟ್ ಮಾಡಬೇಕು. ಮತ್ತು ಆ ರಿಕವರಿ ಅವಧಿ ಯಾವಾಗಿದೆ, ಡೆಡ್ಲೈನ್ ಕೊನೆಯ ಅವಧಿ ಯಾವಾಗಿದೆ ಅದನ್ನು ಗಮನಿಸಿ ನಾಟ್ ರಿಕವರಿ ಕಾಲಮ್ದಲ್ಲಿ ನಾವು ಎಂಟ್ರಿ ಮಾಡುತ್ತೇವೆ. ಮತ್ತು ಹಿಂದಿನ ವರ್ಷದ ಶಾರ್ಟ್ ವರ್ಕಿಂಗ್ ಎಷ್ಟು ಅದನ್ನು ಸರ್ಪ್ಲಸ್ ಇದ್ದಾಗ ಹಿಂದಿನ ವರ್ಷದ ಟೋಟಲ್ ಎಷ್ಟು ರಿಕವರಿ ಆಗುತ್ತೆ, ಎಷ್ಟು ಉಳಿಯುತ್ತೆ ಅನ್ನೋದು ನೀವು ಸೈಡ್ ಬರೆದುಕೊಂಡು ನೋಡಬೇಕು ಅಥವಾ ನೆನಪಿನಲ್ಲಿ ಇಟ್ಟುಕೊಳ್ಬೇಕು. ಈ ರೀತಿ ನಾವು ರಾಯಲ್ಟಿ ಚಾರ್ಟನ್ನು ತಯಾರು ಮಾಡ್ತಾಯಿದ್ದೀವಿ. ಇಲ್ಲಿವರೆಗೆ ಮುಂದಿನ ಕ್ಲಾಸ್ನಲ್ಲಿ ಇನ್ನೊಂದು ರಾಯಲ್ಟಿ ಚಾರ್ಟನ್ನು ತಯಾರು ಮಾಡೋಣ. ನೀವು ಈ ರೀತಿ ಬುಕ್ನಲ್ಲಿ ಸಾಲ್ವ್ಡ್ ಪ್ರಾಬ್ಲಮ್ಗಳನ್ನು ಗಮನಿಸಿ ಮತ್ತು ಎಕ್ಸರ್ಸೈಸ್ ಪ್ರಾಬ್ಲಮ್ದಲ್ಲಿ ಬುಕ್ನಲ್ಲಿ ಕೊಟ್ಟಂಥ ಎಕ್ಸರ್ಸೈಸ್ ಪ್ರಾಬ್ಲಮನ್ನು ಪ್ರತಿದಿನ ಒಂದು ಎಕ್ಸರ್ಸೈಸ್ ಪ್ರಾಬ್ಲಮನ್ನು ಸಾಲ್ವ್ ಮಾಡಿ. ನಿಮಗೆ ಏನಾದರೂ ಡೌಟ್ಸ್ ಅಥವಾ ಡಿಫಿಕಲ್ಟೀಸ್ ಇದ್ದರೆ ಕೇಳ್ಬೋದು. ಥ್ಯಾಂಕ್ ಯು.